ಆದರೂ ಭಗವಂತನಿಗೆ ಒಂದು ಸ್ಥಾನವನ್ನು ನಾವು ಮೀಸಲಾಗಿರಬೇಕಾಗ್ತದೆ. ಒಂದು ಮನೆ ನಡೆಸಬೇಕಾದ್ರೆ 108 ವಿಚಾರ ಮಾಡುವಂಥವ್ರು ನಾವು ಇಡೀ ಜಗತ್ತಿನ ಅಳಲನ್ನು ಹೇಗೆ ಪರಮಾತ್ಮ ಒಬ್ಬನೇ ನಿಭಾಯಿಸ್ತಿರ್ಬೇಕು ಅನ್ನುವಂಥದ್ದನ್ನು ಸುಮ್ಮನೆ ಹಂಗೆ ಚಿಂತನೆ ಮಾಡ್ಬೇಕು. ನೀವೆಲ್ಲ ಎಷ್ಟು ದಯಾ ನಮ್ಮ ಮೇಲೆ ಅದ ಪರಮಾತ್ಮಂದು ಅಂದ್ರೆ, ಈ ಜಗತ್ತಿನಲ್ಲಿ ಒಂದು ಮಾತನಾಡುವಂಥ ವರವನ್ನು, ಒಂದು ನಗುವಂಥ ವರವನ್ನು ಪರಮಾತ್ಮ ನಮಗೆ ಕೊಟ್ಟಾನ. ಮನುಷ್ಯ ಬೇರೆ ಯಾರಿಗೂ ಆ ವರವನ್ನು ಕೊಟ್ಟಿಲ್ಲ. ಎಲ್ಲಾರ ಮಂಗ್ಯಾನಕ್ಕಿದ್ದು ನೋಡ್ರಿ ನೀವು, ಯಾವುದಾರು ಎಮ್ಮೆ ಆಕಳ ನಮ್ಮೂನ ಮುಂದೆ ಅಡ್ಡಾಡುವಂಥ ಹಂದಿ ನಿಮ್ಮ ನೋಡಿ ಅವ್ರು ನಕ್ಕವನು, ಅವು ಸಹಿತ ನಗುವಂಥ ಕಾಲು ಬಂದೈತಿ. ಈಗ ಹಂದಿನೂ ಸಹಿತ ನಕ್ಕೊಂತ ಅಡ್ಡಾಡಕತ್ತಾವ. ನಮ್ಮ ಜಾಗದಾಗ ಬಂದು ಇವ್ರು ಮಕ್ಕಳಾಕತ್ತಾರೆ, ನಮ್ಮ ಜಾಗ ಇಲ್ಲ ಅಂತೇಳಿ. ಅಂದರೆ ನಾ ಹೇಳಬೇಕಾಗಿರುವಂಥದ್ದು, ಪ್ರಾಣಿಗಳಿಗೆ ಆ ಗುಣವನ್ನು ಪರಮಾತ್ಮ ಕೊಟ್ಟಿಲ್ಲ. ನಾವು ಹೇಳ್ಬೋದು ಮಾತಾಡ್ತಾ ಮಾತಾಡ್ತಾ ಪ್ರಾಣಿಗಳು ಮನುಷ್ಯನಕ್ಕಿಂತ ಭಾಳ ಚಲೋ ಅದಾವ ಅಂತ. ಪ್ರಾಣಿಗಳು ಮನುಷ್ಯನಕ್ಕಿಂತ ಚಲೋ ಇದ್ರೂ ಸಹಿತ, ಆದರೆ ಮನುಷ್ಯನ ಗುಣ ಪ್ರಾಣಿಗಿರುವುದಿಲ್ಲ. ಮನುಷ್ಯನಕ್ಕಿಂತ ಚಲೋ ಪ್ರಾಣಿಗಳದಾವ. ಎಷ್ಟು ಚಲೋ ಅದಾವ ಅಂತ ಮಾಡ್ರಿ ನೀವು, ಎಷ್ಟು ನಿಯತ್ತಿನಿಂದ ಕೆಲಸ ಮಾಡ್ತಾವ. ಒಂದು ಕತ್ತಿ ತನಗೆ ಹಾಕುವಂಥ ಒಂದು ಹುಲ್ಲಿನ ಶಿವುಡಿಗಾಗಿ ಇಡೀ ತನ್ನ ಜೀವನವನ್ನು ಈ ಮನುಷ್ಯನ ಕೂಟ ಕಳೀತದೆ. ಈ ಮನುಷ್ಯ ತನಗೆ ಬೇಕಾಗಿರುವಂಥದ್ದನ್ನೆಲ್ಲ ಅದ್ರ ಮೇಲೆ ಹೇರ್ಕೊಂಡು ಹೋಗಿ ಅದಕ್ಕೊಂದಿಷ್ಟು ಹುಲ್ಲು ಸಹಿತ ಹಾಕಲಾರ್ದಂಗೆ ಕೈ ಬಿಟ್ಟಿರುವಂಥ ಉದಾಹರಣೆಗಳು ಸಿಕ್ಕಾಪಟ್ಟೆ ಅದಾವೆ. ನಾವು ನಾಯಿಗೆ ಹಾಕೋದು ಒಂದೇ ಒಂದು ತುತ್ತು ಅನ್ನವನ್ನು, ಒಂದು ತುತ್ತು ಅದ್ರ ರೊಟ್ಟಿ ಹೋಗದ ಇಲ್ಲ ಅಂದ್ರೆ ಇಲ್ಲ. ಅದ್ರ ಮುಂದೆ ಬಿದ್ದಿದ್ದು ತೊಗೊಂಡು ಹೋಗೋ ಮಂದಿ ಹುಟ್ಟ್ಯಾರ ಈಗ. ಮತ್ತು ಅದಕ್ಕೆ ಹಾಕೋದು ಎಲ್ಲಿಂದ ಬಂತು? ವಿಚಾರ ಮಾಡಿಕೊಳ್ರಿ. ಒಂದು ಏನು ವಿಚಾರ ಮಾಡ್ಕೋಬೇಕು ಅಂತಂದರೆ, ನಾಯಿ ಚಲೋತ್ನಾಗ ಬದುಕುವಂಥದ್ದನ್ನು ನಾವು ನೋಡ್ತೀವಿ. ಕತ್ತಿರ್ಬೋದು, ಆಕಳಿರ್ಬೋದು, ಎತ್ತಿರ್ಬೋದು, ಇವೆಲ್ಲ ಭಾಳ ಚಲೋ ಬದುಕಾಕತ್ತಾವ. ಬಟ್ ಇವನ್ನೆಲ್ಲ ಯೂಸ್ ಮಾಡಿಕೊಂಡು ನಾವು ಬದುಕಾಕತ್ತೀವಲ್ಲ, ನಾವು ಅವ್ರ ಹಂಗೆ ಬದುಕಾಕತ್ತೀವ ಹೇಗೋ ಏನು ನಾವು ವಿಚಾರ ಮಾಡ್ಕೋಬೇಕಾಗಿರುವಂಥ. ಕಸ ಎಲ್ಲ ತಿಂದಿರ್ತಕ್ಕಂಥ ಆಕಳ ರಾತ್ರಿ ಬಂತು ಅಂದರೆ ಮನೆಗೆ ಅಮೃತ ಅನ್ನುವಂಥ ಹಾಲನ್ನು ಕೊಡ್ತದೆ. ನೀನು ಬಿಟ್ಟಿದ್ದು ಮುಸುರಿ ನೀರು ಹಾಕಿ ಅದಕ್ಕೆ, ಎಲ್ಲರೂ ಉಂಡು ಬಿಟ್ಟಿದ್ದನ್ನು ಮುಸುರಿ ನೀರು ತೆಗೆದುಕೊಂಡು ಬಂದು ಆಕಳಕ್ಕೆ ಹಾಕಿದ್ರೆ ಆಕಳ ಅದನ್ನು ಮುಸುರಿಯನ್ನು ತಗೋತದೆ, ಆದರೆ ನೀನು ಚಲೋ ಹಾಲನ್ನು ಕೊಡ್ತದೆ. ಕಸ ತಿಂದು ಬಂದಿರತಕ್ಕಂಥ ಆಕಳ ರಸ ಮಾಡಿ ನಿನಗೆ ಚಲೋ ಹಾಲು ಕೊಡ್ತದೆ. ಹಾಲು ಕುಡಿಯುವಂಥ ನೀನು ಹಾಲು ಕುಡಿದು ಬದುಕಬೇಕಾಗಿತ್ತಲ್ಲಪ್ಪ. ಸಾಯಂಕಾಲ ಆತಂದ್ರೆ ಹಾಲು ಹಿಂಡ್ಕೊಂಡು ಕ್ಯಾನ್ನಾಗ ಹಾಕ್ಕೊಂಡು ಅದು ಆಕಳು ನೋಡ್ತಿರ್ತದೆ, ಹಿಂಡುದು ನೋಡ್ತಿರ್ತದೆ, ಆ ಕ್ಯಾನ್ನಾಗ ಹಾಕ್ಕೊಳ್ಳೋದು ನೋಡ್ತಿರ್ತದೆ. ಹಾಕ್ಕೊಂಡು ಹೋಗೋ ಮುಂದೆ ಅಷ್ಟ ನೋಡ್ತದೆ. ಅದು ಹೋಗಬೇಕಾದ್ರೆ ಭಾರಿ ಚೆಂದಾಗಿ ನೀಟಾಗೆ ಹೋಗಿದ್ದ, ಹೊಳ್ಳಿ ಆ ಕಡೆ ಕ್ಯಾನ್ನಾಗಿರುವಂಥ ಹಾಲು ಹಾಕಿ ಮನೆಗೆ ಬರ್ಬೇಕಾದ್ರೆ ಹಿಂಗ್ಯಾಕೆ ಜೊತೆಯಾಡ್ಕೊಂಡು ಬರಾಕತ್ತಾನಂತ ವಿಚಾರ ಮಾಡ್ತೈತೆ ಅದು ಆಕಳ. ಎಷ್ಟೋ ಮಂದಿ ಆಕಳದ ಹಾಲು ಡೈರಿಗೆ ಹಾಕಿ ರೊಕ್ಕ ತೊಗೊಂಡು ಹೋಗಿ ತಮ್ಮ ಇದಕ್ಕೆ ಎಣ್ಣೆ ಹಾಕ್ಕೊಂಡು ಬರೋರು ರಗಡು ಮಂದಿ ಇರ್ತಾರಲ್ಲ ಅಂಥವ್ರು ನೋಡಿದಾಗ ಆಕಳ ಅಂತದ ಹೋಗೋ ಮುಂದೆ ನಾ ಕೊಟ್ಟಿದ್ದು ಚಲೋ ಹಾಲು ಇವಂಗೆ. ಚಲೋ ಹಾಲು ಮನುಷ್ಯ ಕೊಟ್ಟರೆ ಇದನ್ನು ಕುಡ್ಕೊಂಡು ಚಲೋ ಇರ್ಬೇಕಂತ ನಾವು ವಿಚಾರ ಮಾಡಿದ್ರೆ ಏನೇನು ಮಾಡಕತ್ತಾನಲ್ಲಪ್ಪ ಅಂತ ತಿಳ್ಕೊಂಡು ಆಕಳನ್ನೂ ಸಹಿತ ವಿಚಾರ ಮಾಡುವಂಥ ಒಂದು ಪ್ರಯತ್ನವನ್ನು ನಾವು ನೋಡ್ತೀವಿ. ಪರಮಾತ್ಮ ಎಲ್ಲರಿಗೂ ಒಂದು ಅದ್ಭುತವಾದಂಥ ಬದುಕು ಕೊಟ್ಟಂಗೆ ಪ್ರಾಣಿಗಳು ನಮಗಿಂತ ಚಲೋ ಬದುಕಿದ್ರು ಸಹಿತ ಪರಮಾತ್ಮನನ್ನು ಅರಿಯುವಂಥ ಜ್ಞಾನವನ್ನು ಅವು ಕೊಟ್ಟಿಲ್ಲ. ಪರಮಾತ್ಮ ಮನುಷ್ಯನಿಗೆ ಮಾತ್ರ ಅಂತ ಒಂದು ದೊಡ್ಡ ಗುಣವನ್ನು ಕೊಟ್ಟಿದ್ದಾನೆ. ಪ್ರಾಣಿಗಳಿಗೆ ಭಗವಂತನನ್ನು ಅರಿಯುವಂಥ ಇದು ಇಲ್ಲ, ಅವಕ್ಕೆ ಜ್ಞಾನ ಇಲ್ಲ. ಅದಕ್ಕೆ ಆ ಜ್ಞಾನವನ್ನು ಯಾರಿಗೆ ಕೊಟ್ಟಾನಂದರೆ ಪರಮಾತ್ಮ ಮನುಷ್ಯನಿಗೆ ಕೊಟ್ಟಾನ. ಆ ಮನುಷ್ಯ ಕೊಟ್ಟ ನಂತರದಲ್ಲಿಯೂ ಸಹಿತ ಪ್ರಾಣಿಗಳು ಯಾವಾಗಾದ್ರೂ ಒಮ್ಮೆ ಪ್ರಸಂಗ ಬಂದರೆ ನೆನೆಯುವಂಥ ಪ್ರಸಂಗ ಮಾಡ್ಬೋದು. ಆದರೆ ಮನುಷ್ಯ ಅದಕ್ಕಿಂತ ಅತೀತಾಗಿ ತನ್ನೊಳಗಿರುವಂಥ ಅಹಂಕಾರವನ್ನು, ತನ್ನೊಳಗಿರುವಂಥ ಜಾತಿ ಗುಣವನ್ನು, ತನ್ನೊಳಗಿರತಕ್ಕಂಥ ರಾಜಕೀಯವನ್ನು ಬೆರೆಸಿಕೊಂಡು ಪರಮಾತ್ಮಗೂ ಸಹಿತ ಸವಾಲಾಗುವ ಹಂಗೆ ಇವತ್ತಿನ ದಿವಸ ಮನುಷ್ಯ ಬದುಕಾಕತ್ತಾನನ್ನುವಂಥದ್ದು ದುರಂತ ಅನ್ನುವಂಥದ್ದನ್ನು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಎಷ್ಟು ಮಂದಿ ಇಲ್ಲ ನೋಡ್ರಿ, ದೇಶ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ. ದೇಶವನ್ನು ಗೆಲ್ಲಬೇಕು, ದೇಶವನ್ನು ಸಾಮ್ರಾಜ್ಯವನ್ನು ವಿಸ್ತಾರ ಮಾಡಬೇಕು, ಸಾಮ್ರಾಜ್ಯವನ್ನು ವಿಸ್ತಾರ ಮಾಡಿ ಆ ಸಾಮ್ರಾಜ್ಯಕ್ಕೆ ನನ್ನ ಹೆಸರಿಡಬೇಕಂತ ದೇಶ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ, ತಮಂದ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ. ಅಜ್ಞಾನಕ್ಕೆ ಬಿದ್ದು ಅಜ್ಞಾನವೇ ಜೀವನ ಅಂತ ತಿಳ್ಕೊಂಡು
ಅಜ್ಞಾನ ಅಂತಂದರೆ ಅದೊಂಥರ ಮದ ಇದ್ದಂಗೆ. ಸ್ವಲ್ಪ ಸುಮ್ಮನೆ ಕುಂದ್ರಮ್ಮಲ್ಲಿ ಬರೋರು. ತಮಂದ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ, ನೀ ಗುರಿಯಾಗಿ ಹೋದವರ ಒಬ್ಬರನ್ನು ಕಾಣೆ ಗುಹೇಶ್ವರ. ಅಲ್ಲಮ ಪ್ರಭುದೇವರು ಹೇಳ್ತಾರೆ, ಹೊಲಕ್ಕೆ ಹೋದವ್ರು ಮಗನ ಮಂದಿ ಅದಾರ, ಹೆಣ್ಣಿಗಾಗಿ ಹೋದವ್ರು ರಗಡ ಮಂದಿ ಅದಾರ, ಮಣ್ಣಿಗಾಗಿ ಹೋದವ್ರು ರಗಡ ಮಂದಿ ಅದಾರ, ಬಂಗಾರ ಆಸ್ತಿ ಬೇಕಂತ ಹೋದವ್ರು ರಗಡ ಮಂದಿ ಅದಾರ. ಭಗವಂತ ಇದನ್ನೆಲ್ಲ ಸೃಷ್ಟಿ ಮಾಡಿರುವಂಥ ನೀನ ಬೇಕಂತ ಹೋದವ್ರು ಎಷ್ಟು ಮಂದಿ ಅದಾರ ಅಂತ ಅವ್ರು ಕೇಳ್ತಾರೆ. ನಿನ್ನ ಅರಿಯುವುದಕ್ಕೆ ಎಷ್ಟು ಮಂದಿ ಪ್ರಯತ್ನ ಪಟ್ಟಾರ, ನಿನ್ನನ್ನು ಕಾಯಬೇಕಂತ ತಿಳ್ಕೊಂಡು ಎಷ್ಟು ಮಂದಿ ಪ್ರಯತ್ನ ಪಟ್ಟಾರ. ಇವರೆಲ್ಲರ ಮಧ್ಯದೊಳಗೆ ನಾವು ಹೇಗದೀವಿ ಅನ್ನುವಂಥದ್ದನ್ನು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಹಾಗಾಗಿ ನಿರಾಕಾರವಾಗಿರತಕ್ಕಂಥ ಭಗವಂತನನ್ನು ಸುಗುಣ ರೂಪದೊಳಗೆ ಕರ್ಕೊಂಡ್ಬಂದು ಒಂದು ಮೂರ್ತಿಯನ್ನು ಮಾಡಿಕೊಂಡು ಆ ಮೂರ್ತಿ ಒಳಗೆ ಭಗವಂತನನ್ನು ಕಾಣುವಂಥ ಒಂದು ಅದ್ಭುತವಾಗಿರ್ತಕ್ಕಂಥ ವ್ಯವಸ್ಥೆ ಇದು ಭಾರತ ದೇಶದಾಗ ಬಿಟ್ಟರೆ ಬೇರೆ ಯಾವ ದೇಶದಾಗೂ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ನಾವು ಅಭಿಮಾನದಿಂದ ಒಪ್ಕೊಳ್ಬೇಕಾಗ್ತದೆ. ದೇವರನ್ನು ಕಾಣೋದು, ಕಲ್ಲಿನೊಳಗೆ ದೇವರನ್ನು ಕಾಣೋದು, ಗಿಡದಲ್ಲಿ ದೇವರನ್ನು ಕಾಣೋದು, ಹೆಣ್ಣಿನಲ್ಲಿ ದೇವರನ್ನು ಕಾಣೋದು, ಮಣ್ಣಿನಲ್ಲಿ ದೇವರನ್ನು ಕಾಣೋದು, ಎಲ್ಲದರಲ್ಲಿ ದೇವರನ್ನು ಕಾಣುವಂಥ ಒಂದು ಅದ್ಭುತವಾಗಿರ್ತಕ್ಕಂಥ ವ್ಯವಸ್ಥೆಯೊಳಗೆ ನಾವೆಲ್ಲ ಬಂದೀವಿ. ನಾವು ಭಾರತೀಯರು ಎಷ್ಟರ ಮಟ್ಟಿಗೆ ಅಂತಂದರೆ, ನಾವು ಇರುವಂಥ ಮನೆಯೊಳಗೆ ಸಪ್ರೇಟ್ ಒಂದು ಪೂಜೆ ಕೂಲಿ ಮಾಡ್ಕೊಳಕ್ಕೆ ಆಗಲಿಲ್ಲ ಅಂದರೂ ಸಹಿತ ಪರವಾಗಿಲ್ಲ. ನಾವು ಇರುವಂಥ ಮನೆಯೊಳಗೆ ಒಂದು ಸಪ್ರೇಟಾಗಿ ಪೂಜೆ ಕೋಲಿ ಮಾಡ್ಕೊಳಕ್ಕೆ ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ. ಇರುವಂಥ ಪುಟ್ಟ ಕೋಲಿ ಒಳಗೆ ಒಂದು ಪುಟ್ಟ ಫೋಟೋ ಹಾಕಿ ಅದರ ಮುಂದೆ ಒಂದು ದೀಪ ಹಚ್ಚಿ ಇದಾ ನನ್ನ ದೇವ್ರ ಕೋಲಿ ಅಂತ ತಿಳ್ಕೊಂಡು ದೇವರ ಮಗ್ಗಲಾಗಿ ಇಟ್ಕೊಂಡು ಬದುಕ್ತೀವಿ ಹೊರತಾಗಿ ದೇವರನ್ನು ಬಿಟ್ಟು ನಾವು ಯಾರೂ ಕೂಡ ಬದುಕುವಂಥ ಪ್ರಯತ್ನವನ್ನು ಮಾಡೋದಿಲ್ಲ. ಹಾಗಾಗಿ ನಮ್ದು ಎಷ್ಟೇ ಗದ್ದಲಿರಲಿ, ಎಷ್ಟೇ ನಮಗೆ ಬಿಜಿ ಶೆಡ್ಯೂಲ್ ಇರಲಿ, ನಾವು ಒಂದಿಷ್ಟು ದೇವರಿಗಾಗಿ ಒಂದು ಸೀಟ್ ಬಿಡಬೇಕಾಗ್ತದೆ ರಿಸರ್ವ್. ಈಗ ನೋಡಿರಿ, ಕಂಡಕ್ಟರ್ ಬಸ್ನಾಗ ಈಗ ಅವರು ನಿಮಗೆಲ್ಲ ಬಸ್ ಫುಲ್ ಆಗಿ ಹೊಂಟಾವೆ. ಈಗ ಎಲ್ಲ ಕಡೆನೂ ಫುಲ್ ಅದಾವೆ. ಯಾಕೆ ಫುಲ್ ಅದಾವು? ಎಲ್ಲ ಫ್ರೀ ಅಂತ ತಿಳ್ಕೊಂಡು ಈಗ ಮಠಕ್ಕೆ ಬರೋ ಮಂದಿ ಹೆಚ್ಚು ಗಂಡ್ಮಕ್ಳಿಗಿಂತ ಹೆಣ್ಮಕ್ಳು ಬರಾಕತ್ತಾರೆ. ಏನು ರಜ್ಜಾರ ಎಲ್ಲಿ ಮಠ ಇದು ಸ್ಕೀಮ್ ಇರ್ತೈತೆ ಹೇಳೋಕ್ಕಾಗೋದಿಲ್ಲ. ಈಗ ಎಲ್ಲ ಪುಣ್ಯಕ್ಷೇತ್ರಕ್ಕೆ ಹೋಗ್ತೀವಿ ಅಂತ ಪಾಪ ಅದನ್ನು ತಾಯಂದ್ರೆ ಹಿಂಗೆ ಯೂಸ್ ಮಾಡ್ಕೊತಾರೆ, ತಪ್ಪಲ್ಲ. ನೋಡಿರಿ, ಬಸ್ಸಿನೊಳಗೆ ನಿಮಗೆ ಕುಂದ್ರಾಕ ಜಾಗ ಇಲ್ಲ ಅಂದರೆ ಕಂಡಕ್ಟರ್ ಇರ್ತಾನಲ್ಲ, ಸ್ವಲ್ಪ ಮೊಣಕಾಲು ನೋವಾಗೈತಪ್ಪ ಹೇಳಂದ್ರೆ ಹೇಳ್ತಾನವ, ನನ್ನ ಮೊಣಕಾಲು ನೋವಾಗೈತಿ ಹೇಳಂದ್ರೆ ಹೇಳ್ತಾನೆ. ಮತ್ತು ಬಸ್ನ್ಯಾಗ ಕುಂದ್ರಾಕ ಜಾಗ ಇಲ್ಲ ಅಂತ ತಿಳ್ಕೊಂಡು ಕಂಡಕ್ಟರ್ ನೆಬಸ್ದಂಗೆ ಮುಂದೊಬ್ಬ ಡ್ರೈವರ್ ಕುಂತಿರ್ತಾರೆ, ನಾವು ನೆಬಸಕ್ಕೆ ಹೋದ್ರೆ ಏನಾಕೈತೆ ರೀ? ಬಸ್ಸಿನೊಳಗೆ ಕಂಡಕ್ಟರ್ ನೆಬಸಕ್ಕೆ ಹೋದಂಗೆ ಡ್ರೈವರ್ ನೆಬಸಿದೆ ಅಂತಂದ್ರೆ ಡ್ರೈವರ್ನು ಉಳಿಯಂಗಿಲ್ಲ, ನೀನು ಉಳಿಯಂಗಿಲ್ಲ, ಬಸ್ಸು ಮುಂದೆ ಹೋಗಂಗಿಲ್ಲ. ಹೇಗೆ ಎಷ್ಟೇ ಗದ್ಲು ಇದ್ರೂ ಸಹಿತ ಬೇಕಾದಷ್ಟು ಗದ್ಲು ತುಂಬಿ ತುಳಿಕಾಡಕತ್ತೈತಂದ್ರೆ ಒಂದು ರಿಸರ್ವ್ ಸೀಟ್ ಯಾರಿಗೆ ಬಿಟ್ಟು ಕೊಡ್ಬೇಕಂದ್ರೆ ಡ್ರೈವರ್ ಕೊಡಬೇಕಾ ಅಲ್ಲಿ. ಅವಂಗ ಕೊಟ್ಟರೆ ನಿಮ್ಮ 120 ಮಂದಿಯನ್ನು ದಡ ಮುಟ್ಟಿಸುವಂಥ ಕೆಲಸ ಅವ ಹೆಂಗೆ ಮಾಡ್ತಾನೆ. ಹಂಗೆ ಆ ಬಸ್ಸಿನ ಉದಾಹರಣೆಯನ್ನು ನಾವೇನು ತಿಳ್ಕೊಬೇಕು ಅಂತಂದರೆ ಇಷ್ಟ ತಿಳ್ಕೊಬೇಕು, ನಿನ್ನ ಜೀವನದೊಳಗೆ ಬೇಕಾದಷ್ಟು ಬಿಜಿ ಇರಪ್ಪ, ಎಷ್ಟೇ ಇದ್ರೂ ಸಹಿತ ನಿನ್ನ ದೇಹದೊಳಗೆ ಹೃದಯದೊಳಗೆ ಪರಮಾತ್ಮ ಅನ್ನುವಂಥ ವೀರಭದ್ರೇಶನಿಗೆ ಒಂದು ಸಣ್ಣ ಸ್ಥಾನವನ್ನು ಕೊಟ್ಟರೆ ಅಂದರೆ ಈ ಬಸ್ಸನ್ನು ಭಾಳ ಚಂದವ ಮುಂದೆ ಒಯ್ತಾನೆ ಅನ್ನುವಂಥ ಕಾರಣಕ್ಕೆ ದೇವರ ಸಂಗಾತಿಗಾಗಿ ನಾವು ಬರೋದೇ ಹೊರತಾಗಿ ಮತ್ತೊಂದು ಕಾರಣಕ್ಕಲ್ಲ. ಹಾಗಾಗಿ ಈ ಒಂದು ವ್ಯವಸ್ಥೆಯನ್ನು ಮಾಡುವಂಥ ಉದ್ದೇಶ ಏನು ಅಂತಂದರೆ, ನಾವು ಎಷ್ಟೇ ಇದ್ರೂ ಸಹಿತ ದೇವರಿಗೆ ಹೋದಾಗ ಮತ್ತು ಎಲ್ಲಿ ತನಕ ದೇವ್ರ ಹತ್ರ ಇರ್ತೀರಿ ಅಲ್ಲಿ ಮಟ್ಟ ಯಾವ ಕಷ್ಟನೂ ನಮಗೆ ಬರೋದಿಲ್ಲ. ದೇವ್ರನ್ನ ಬಿಟ್ಟು ಒಂದಿಷ್ಟು ಬದುಕಬೇಕಂತ ಹೊಂಟ್ರೆ ಕಷ್ಟ ಭಾಳ ಆಗ್ತಾವೆ. ದೇವರನ್ನು ಬಿಟ್ಟುಕೊಂಡು ಉಳ್ಕಿದ್ದು ಎಲ್ಲವೂ ಬೇಕಂತ ನೀವು ಹೊಂಟ್ರಿ ಅಂತಂದರೆ ಉಳ್ಕಿದ್ವೆಲ್ಲ ಬ್ಯಾಡ ಅನ್ನಿಸ್ತದೆ. ದೇವರು ಒಬ್ಬ ಮಗ್ಗಲಾಗಿದ್ದು ಉಳ್ಕಿದ್ದೆಲ್ಲವೂ ಬೇಕನ್ನಿಸ್ತದೆ. ಆದರೆ ದೇವರು ಮಗ್ಗಲಾಗಿಲ್ಲಾರ್ದನೆ ಉಳ್ಕಿದ್ದು ಹೊರಗಿಂದೆಲ್ಲ ಬೇಕ್ರಿ, ಹೊರಗಿನ ಸಂಸಾರದ ಸುಖಭೋಗ ಬೇಕು ಅಂತ ತಿಳ್ಕೊಂಡು ಹೊಂಟಾಗ ದುಃಖಕ್ಕೆ ಒಳಗಾಗ್ತಾನೆ. ದೇವ್ರನ್ನ ಮಗ್ಗಲಾಗಿ ಇಟ್ಕೊಂಡು ಉಳ್ಕಿದ್ದನ್ನು ಎಲ್ಲ ಉಪಯೋಗ ಮಾಡ್ಕೋಬೇಕಾದ್ರೆ ಮನುಷ್ಯ ಆನಂದದೊಳಗಿರ್ತಾನೆ. ತಂದು ಚಲೋ ಡ್ರೆಸ್ ಹಾಕ್ಕೊಂಡು ಹೊಂಟಿದ್ದಿಂಗೆ ಹೋಗ್ಬೇಕಾದ್ರೆ ಸಣ್ಣ ಹುಡುಗರು ಅವ್ರ ಕೆಲಸ ಏನು ಪಾಪ, ಅವ್ರು ಬಂದು ಅಪ್ಪ ಎಲ್ಲಿ ಹೊಂಟಿ ಅಂತ ಕೇಳಿದ್ವು ಹುಡುಗ ಕೇಳಿದ ಕೂಡಲೇ ತಂದಿಗೆ ಇಷ್ಟು ಸಿಟ್ಟು ಬಂತು. ನಾನು ಎಲ್ಲಾರ ಹೊಂಟಾಗ ಅಡ್ಡ ಬಾಯಿ ಹಾಕ್ಬೇಡ ಅಂತ ಹೇಳಿಲ್ಲ ನಿನಗೆ? ನಿಮ್ಮೂರಾಗ ಐತೇನ ಅಂತ ಪದ್ಧತಿ ಏನೈತೇನ? ಇವ ನಿಮ್ಮೂರಾಗ ಐತೇನ್ರಪ್ಪ ಗೌಡ್ರೆ? ನಿಮ್ಮೂರಾಗ ಅಡ್ಡ ಬಾಯಿ ಹಾಕ್ಬೇಡ ಅನ್ನೋದು ಐತೇನೆ ಇಲ್ರಿ ಅಂತ ನೀವು ಹೂನು ಅನ್ನೋಳ್ರಿ ಹಾನ ಅನ್ನೋಳ್ರಲ್ಲ. ಈ ಹಾಸ್ಪಿಟಲ್ ಪೇಷಂಟ್ ಮುಂದೆ ಕುಂತ್ರೆ ಯಾರು ಮುಂದೆ ಹೇಳೋಣ? ನಾವು 2 ವರ್ಷ ಆತು ಮಾರ ನಿಮ್ಮ ಮುಂದೆ ಹೇಳಕತ್ತು ಒಬ್ಬರು ಮಾತಾಡವಲ್ರಿ. ನಿಮ್ಮ ಊರಾಗ ಐತೆ ಇಲ್ಲ ಆ ಪದ್ಧತಿ ಅಂತ. ಮತ್ತು ಐತಂದ್ರೆ ಐತೆ ಅನ್ಬೇಕು, ಇಲ್ಲ ಅಂದ್ರೆ ಇಲ್ಲ ಅನ್ಬೇಕು. ಮತ್ತು ನಾ ಹೆಂಗೆ ಕುತ್ಕೊಂಡ್ರೆ ಯಾರು ಮುಂದೆ ಹೇಳೋದು? ಅದನ್ನು ಪ್ರವಚನ ಅಂದರೆ ಒನ್ವೇ ಆಗಬಾರ್ದು, ಅಪೋಸಿಟ್ ಹಿಂಗೆ ಇರ್ಬೇಕದು. ಮತ್ತು ಹಂಗೆ ನಾವು ಒಬ್ಬರು ಹೇಳಿದ್ರೆ ಮಣ್ಣು ಹಿಂಗೆ ಒದ್ರೆ ಹೇಳುವಂಥ ಟೈಮ್ದಾಗ ಒಬ್ಬ ಮುದುಕಿ ಹಿಂಗೆ ಕುತ್ಕೊಂಡು ಅಳಾಕತ್ತಿತ್ತಂತ. ಯಾಕೆ ಅಳಾಕತ್ತೀರಿ ಅಪ್ಪ ಅಂತ ಯಾರೋ ಕೇಳಿದ್ರೆ ಅವ್ರು ಕೇಳೋರು, ಯಪ್ಪ ನಿನ್ನ ನೋಡಿ ಅಳಾಕತ್ತೀನಿ ಅನ್ಲಕ್ಕಿ.
ಯಾಕೆ ಅಳಾಕತ್ತಿ ಅಂತಂದ್ರೆ ಏನಿಲ್ಲ ಯಪ್ಪ, ನೀನು ನೋಡಿದ್ರೆ ಮೊನ್ನೆ ನಮ್ಮ ಮನ್ಯಾಗ ಹಿಂಗೆ ಒಂದು ಎಮ್ಮೆ ಕರ ಒದರಿ 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 ಹೋಗೈತಿ, ಮತ್ತು ನೀನು ಹಂಗೆ ಒದರಾಕತ್ತಿದ್ದಿ. ಅಕ್ಕಿ ನೋಡ್ರಿ ಎಮ್ಮೆ ಕರ ನೆನೆಸ್ಕೊಂಡು ನಮ್ಮನ್ನು ನೆನೆಸ್ಕೊಂಡಾಳ ಅಲ್ಲಿ. ಹಂಗೆ ಆಕೈತಿ. ಮತ್ತೆ ಒನ್ವೇ ಆಗಲಿಲ್ಲ ಅಂತ ಕೇಳಿದ್ದು ಹೇಳಿದ್ದು ಕೇಳಿಲ್ಲ ಅಂದ್ರೆ ಬಾಡಿ ಈಸ್ ಪ್ರೆಸೆಂಟ, ಮೈಂಡ್ ಈಸ್ ಅಬ್ಸೆಂಟ್ ಆಗಬಾರ್ದು. ಒಮ್ಮೆ ಬಂದು ಹಿಂಗೆ ಸುಮ್ಮನೆ ಕೂತೀವಿ ಅಂತಂದ್ರೆ ಮಕ್ಕಳು ಎಷ್ಟು ತನ್ಮಯ ಆಗ್ಬೇಕಂತಂದ್ರೆ 3 ತಾಸಿನ ಪಿಕ್ಚರ್ ನೋಡಕ್ಕೆ ಹೋದಾಗ ಎಷ್ಟು ಮಂದಿ ತನ್ಮಯ ಆಗಿ ಕುಂತಿರ್ತದೆ ನೋಡ್ಬೇಕು ನೀವು. ಯಾಕಂದ್ರೆ ರೊಕ್ಕ ಕೊಟ್ಟೋಗಿರ್ತೀರ ಅಲ್ಲೇ. ಇಲ್ಲಿ ಯಾರು ರೊಕ್ಕಿಲ್ಲ ಪಾಪ, ಕಮಿಟಿ ಅವರು ಕಷ್ಟಪಟ್ಟು ಗಾಡಿ ಕಳ್ಸಾಕತ್ತಾರ, ಇದನ್ನು ಕಳ್ಸಾಕತ್ತ. ಇನ್ನು ಮುಗಿ ಮುಂದೆ ಇದು ತುಂಬಕ್ಕೆ ಚಲೋ ಆಕೈತಿ. ಟೈಮಿನ ಬಗ್ಗೆ ಕಲ್ಪನೆ ಇರಲಿಲ್ಲ ಅಂದ್ರೆ ಹಿಂಗೆ ಆಕೈತಿ ನೋಡಿ. ಮತ್ತು ನಮಗೆ ಟೈಮ್ ಹೇಳಿ ಮತ್ತು ನೀವೆಲ್ಲಿ ಹೋಗಿದ್ರಿ ಅಜ್ಜರ ಅಂದ್ಗಿಂದ್ರಿ. ಮತ್ತು ಕಾರಣ ಏನಂತಂದ್ರೆ ಮೊದಲ ಒಪ್ಕೊಂಡಿರುವಂಥ ಕಾರ್ಯಕ್ರಮಗಳು ಭಾಳಷ್ಟು ಅದಾವೆ, ಅವನ್ನೆಲ್ಲ ಮುಗಿಸ್ಬೇಕಲ್ಲ ಇವ. ನಮ್ದು ಹಂಗೆ ಇಲ್ಲಿ ಬಂದು ಕೂತಾರ ನೋಡಿ ತಳಗೇರವ್ರು ಪಾಪ. ಹೋದ ವರ್ಷ ಒಪ್ಕೊಂಡೆ ಹೋಗೋಕ್ಕಾಗಲಿಲ್ಲ, ಮತ್ತು ಈ ವರ್ಷ ಬಂದು ಕೂತಾರವ್ರು. ಈಗ ಹಂಗೆ ಎಲ್ಲ ಕಡೆನೂ ಹೋಗಬೇಕಲ್ಲ. ಹೋಗಬೇಕು ಅಂತಂದ್ರೆ ಎಲ್ಲರೂ ಒಂದು ಕಡೆ ಇದ್ದಾಗ ಆಗಂಗಿಲ್ಲ. ನಿನ್ನೆ ಧಾರವಾಡ ಮುನ್ನವಳ್ಳಿ ಕಾರ್ಯಕ್ರಮ ಇರೋದರಿಂದ BGS ಅನ್ನುವಂಥ ಒಂದು ದೊಡ್ಡ ಇಂಟರ್ನ್ಯಾಷನಲ್ ಸ್ಕೂಲ್ ಆ್ಯನ್ಯುವಲ್ ಡೇ ಕಾರ್ಯಕ್ರಮ ಇರೋದರಿಂದ ನಿನ್ನೆ ಅಲ್ಲಿ ಹೋದಾಗ ಎಲ್ಲ ಸಿನಿಮಾ ನಟರು ಅವರೆಲ್ಲ ಬಂದುಬಿಟ್ಟಿರ್ತಾರೆ. ಹಿಂಗಾಗಿ ಮೈಕ್ ಕೈಯಾಗ ಕೊಡ್ಬೇಕಾದ್ರೆ ಅವ್ರದ್ದೆಲ್ಲ ಆದಮೇಲೆ ನಮ್ಮ ಕೈಯಾಗ ಕೊಡೋರು. ಹೀಗಾಗಿ ಅಲ್ಲಿ ಬಿಡೋದನ್ನ ರಾತ್ರಿ ಭಾಳ ಲೇಟ್ ಆಯಿತು. 1 ಗಂಟೆಗೆ ಬಂದೀನಿ ನಾ ರಾತ್ರಿ. 1 ಗಂಟೆಗೆ ಬಂದೀನಿ. ಇವತ್ತು ಹುಣಗುಂಡಿಗೆ 5 ಗಂಟೆಗೆ ಅಲ್ಲಿ ಪಾದಯಾತ್ರೆಗೆ ನಮ್ಮ ಗೌಡ್ರು ಚಂದ್ರಕಾಂತ್ ಗೌಡ್ರು ಎಲ್ಲರೂ ಹಿರಿಯರು ಅಜ್ಜರು ಅಲ್ಲಿ ಬಂದು ಕುಂತಿದ್ರು. ಅವ್ರು ಬಂದಾಗ ಇಟ್ಟು ಸಿಟ್ಟು ಬಂದಿತ್ತು ನನಗೆ. ನಮ್ಮ ಹುಡುಗ ಬಂದು ಎಬ್ಸಿದ, ಅಲ್ಲಿ ನೋಡ್ತೀನಿ ಅಲ್ಲಿ 6ಕ್ಕೆ ಇನ್ನೂ 15 ನಿಮಿಷ ಕಮ್ಮಿ ಇತ್ತು. 1 ಗಂಟೆಗೆ ಬಂದ ಹಂಗೆ ಒಮ್ಮೆ ಮಕ್ಕತ್ತೆ ಹಂಗೆ. ಯಾಕಂದ್ರೆ ಇದು ನಿರಂತರ, ಇದು 1 ದಿವಸದ್ದು ಅಲ್ಲಿದು, 1 ದಿವಸದ ಕೆಲಸ ಅಲ್ಲಿದು. ನಿಮಗೆ ಇವತ್ತು ಅಷ್ಟೇ, ನಮಗೆ ದಿವಸ ಆಯ್ತಿದ್ದು ಹಿಂಗೆ. ಕಾರಣ ಏನು ಹೇಳಕತ್ತಿದ್ದು ನಾನು ಎಲ್ಲೇ ಹೊತ್ತು ನೋಡ್ರಿ. ಇದು ಎದ್ರ ಬಗ್ಗೆ ಹೇಳಕತ್ತಿದ್ದು ನಾನು? ಹಾಂ, ಅದೇ ಅಂದಂಗೆ ಆತು. ನೀವೆಲ್ಲ ಇಲ್ಲೇ ಒಮ್ಮೆ ಜೋರು ಚಪ್ಪಾಳೆ ಹೊಡ್ರಿವ ಇವ್ರಿಗೆ. ಯಾಕಂದ್ರೆ ಭಾಳ ಮಂದಿ ಇದ್ದಂಗೆ ಇರ್ತಾರೆ, ಇದ್ದಂಗೆ ಇರ್ತಾರೆ ಇಲ್ಲೇ. ಆದರೆ ಅವರು ಇಲ್ಲಿ ಮನಸ್ಸು ಇರೋದಿಲ್ಲ ಅವ್ರಿಗೆ. ಆದರೆ ಇವರೆಲ್ಲ ಕುತ್ಕೊಂಡು ನನಗೆ ನೆನಪಾರಿದ ಸಹಿತ ನೀವು ಹೇಳಕತ್ತೀರಂದ್ರೆ ಅಡ್ಡಿ ಇಲ್ಲ. ಮುಂದಿನ ವರ್ಷ ಪ್ರವಚನ ಹೇಳಕ್ಕೆ ತಂದೆ ಹಿಂಗೆ ಹೊರಗೆ ಹೋಗ್ಬೇಕಾದ್ರೆ ಆ ತಂದೆಗೆ ಅವ್ರ ಮಕ್ಕಳು ಕೇಳಿದ ಕೂಡಲೇ ಅವರಪ್ಪ ಅಂತ ನಿನಗೆ 2 ಸಲ ಏನು ಅಡ್ಬಾಯ್ ಹಾಕ್ಬೇಡಿ. ಇಲ್ಲಪ್ಪಾಜಿ ನೀ ಎಲ್ಲಿ ಹೊಂಟಿ ಹೇಳಿ, ನಾನು ಬರ್ತೀನಿ ಅಂತ. ಮನ್ಯಾಗ ತಂದೆ ಮಕ್ಕಳು ಕೇಳಿದರೆ ಎಲ್ಲಿ ಹೊಂಟಿ ಅಂತ ಕೇಳಿದ್ರೆ ಹೊಡ್ಯಾಕೆ ಹೋಗ್ಕಾನ. ಊರು ಬಸ್ ಸ್ಟ್ಯಾಂಡ್ನಾಗ ಬಂದು ಬಸ್ನಾಗ ಕುಂತಂದ್ರೆ ಕಂಡಕ್ಟರ್ ಕೇಳಿ ಅಲ್ಲಿ ರೊಕ್ಕ ಕೊಟ್ಟು ಇಂತಲ್ಲೇ ಹೊಂಟೀನಿ ಅಂತ ಹೇಳ್ತಾನೆ ಅವಾಗ. ಎಷ್ಟು ವಿಚಿತ್ರ ಐತೆ ನೋಡ್ರಿ ಮನುಷ್ಯಂದು. ಇಲ್ಲೇ ಒಂದಿಷ್ಟು ಮೂಢನಂಬಿಕೆಗಳದಾವ, ಒಂದಿಷ್ಟು ಮೂಲನಂಬಿಕೆಗಳದಾವೆ. ಎಲ್ಲವೂ ಮೂಢನಂಬಿಕೆ ಅಲ್ಲ, ಎಲ್ಲವೂ ಮೂಲನಂಬಿಕೆ ಅಲ್ಲ. ಒಂದು ನೋಡ್ರಿ, ನಿಮ್ಮ ಮನೆಗೆ 50 ಲಕ್ಷ ರೂಪಾಯಿ ಮನೆ ಕಟ್ಟಿರ್ತೀರಿ. ಒಂದಿಷ್ಟು ಮಂದಿ ಮನೆ ಚಾವಿ ಹಾಕ್ಕೊಂಡು ಬಂದಿರ್ಬೇಕಿದ್ರಾಗ ಯಾರು ಮನೆ ಚಾವಿ ಹಾಕ್ಕೊಂಡು ಬಂದಿರಲ್ಲ. 50 ಲಕ್ಷ ರೂಪಾಯಿ ಮನೆಗೆ ಚಾವಿ 8 ರೂಪಾಯ್ದು ಹಾಕಿರಿ ನೀವು. 8 ರೂಪಾಯ್ದು ಹಾಕಿರಿ, ಅವರು 100 ರೂಪಾಯ್ದು ಹಾಕಿರಿ, 1000 ರೂಪಾಯ್ದು ಹಾಕಿರಿ ಅಂತೇಳಿ ಆ ಚಾವಿನ ಕಾಯ್ತೈತೆ ನಿಮ್ಮ ಮನೇನ. ಅದನ್ನು ಹೊಡೆದು ಹೋಗೋದು ತಾಕತ್ತಿಲ್ಲನು ಯಾರಿಗಿನ. ಆದ್ರೆ ನಂಬಿಕೆ ಐತಿ ನಿಮಗೆ. ಏನು ನಂಬಿಕೆ ಐತಿ? ಆಜು ಬಾಜು ಮನೆಯವ್ರು ಕಾಯ್ತಾರೆ ಅನ್ನುವಂಥ ನಂಬಿಕೆ ಮೇಲೆ ಮನೆಗೆ ಚಾವಿ ಹಾಕ್ಕೊಂಡು ಅಡ್ಡಾಡ್ತಾರೆ ಮಂದಿ. ಬರೀ ಚಾವಿನ ಕಾಯ್ತೈತೆ ತಂದಿದ್ರು ಚಾವಿ ಅಲ್ಲ, ಬೆಕ್ಕದಂತ ಲಾಕರ್ನ ತಪ್ಪಿಸಿ ಹೋಗೋರು ಅದಾರ. ಹೊಂಟ ಗಾಡಿ ಅಂತ ಮುಂದೆ ಒಂದು ಸೆಕ್ಯೂರಿಟಿ ಹಿಂದೆ ಒಂದು ಸೆಕ್ಯೂರಿಟಿ ಇದ್ರನ್ನ ಮೊನ್ನೆ ಯಾರಪ್ಪ ಪುಣ್ಯಾತ್ಮರು ಬ್ಯಾಂಕ್ನಾಗ ರೊಕ್ಕ ತೊಗೊಂಡು ಹೊಂಟಾರಲ್ಲ, ಬ್ಯಾಂಕಿನ ಗಾಡಿನೇ ಎಬ್ಸ್ಕೊಂಡು ಹೋಗ್ಯಾರ ಅವರು. ಇಷ್ಟ ಹಾಕ್ಕೊಂಡ ಅದ್ಭುತ ಕಳ್ರು ಹುಟ್ಟಾರ. ಇವತ್ತು ನಿಮ್ಮ ಮನೆ ಚಾವಿ ಕಾಯ್ತೈತೆ ಅಂತ ಮಾಡ್ರಿ ನೀವು. ನಂಬಿಕೆ ಐತಿ ನಮ್ಗೆ. ಈಗ ನೋಡ್ರಿ, ನಿಮ್ಮ ಹೊಲದಾಗ 10 ಎಕರೆ ಮೆಣಸಿನ್ಕಾಯಿ ಹಾಕಿರಿ, ಅಲ್ಲಿ ಯಾರನ್ನ ಕಾಯಕ್ಕಿಟ್ಟಿರಂಗಿಲ್ಲ. ಅಲ್ಲಿ ಭಾಳ ಅಂದರೆ ಒಂದು ಸ್ವಲ್ಪ ಒಬ್ಬವ್ನು ಬೆದರುಗೊಂಬಿ ಮಾಡಿರ್ತಾರೆ, ಬೆದರುಗೊಂಬಿ ಮಾಡಿಟ್ಟು ಅವ್ನು ಕಾಯಕ್ಕಂತ ನಿಂದಿರ್ಸಿರ್ತಾರೆ. ಅದ ಮೆಣಸಿನಕಾಯಿ ಹೊಲ್ಲಾಗಿಂದ ತೊಗೊಂಬಂದು ಊರು ಮುಂದೆ ಕಣದಾಗ ಹಾಕೋರಿ, ಊರು ಸುತ್ತಲೂ ನಿಂತಿರ್ತಾರೆ ಮಂದಿ. ಅಂದರೆ ಮತ್ತು ನಿಮ್ಮ ನಂಬಿಕೆ ಎಲ್ಲೈತಿ? ಹೊಲದಾಗಿದ್ದಾಗ ನೀವು ಕಾಯಕ್ಕೆ ಹೋಗಿಲ್ಲ ಭಾಳ ಮಂದಿ. ಆದ್ರೆ ಊರಾಗ ಬಂದು ಕೂಡಲೇ ಆ ಕಡೆ ಒಬ್ಬ ಈ ಕಡೆ ಒಬ್ಬ ಹಿಂದೊಬ್ಬ ಮುಂದೊಬ್ಬ ಕುತ್ಕೊಂಡಿರ್ತಾನೆ. ಅಂದರೆ ಯಾರ ಮೇಲೆ ನಂಬಿಕೆ ಕಮ್ಮಿ ಆಗೈತಿ? ಮನುಷ್ಯರ ಮೇಲೇ ನಂಬಿಕೆ ಕಮ್ಮಿ ಆಗ್ಯದ. ಎಲ್ಲಿ ಮಠ ಮನುಷ್ಯನ ಮೇಲೆ ನಂಬಿಕೆ ಇತ್ತು ಅಲ್ಲಿ ಮಠ ನಾಲಿಗೆ ಕೆಲಸ ಮಾಡ್ತಿತ್ತು. ಮನುಷ್ಯನ ನಂಬಿಕೆ ಕಮ್ಮಿ ಆದ ಮೇಲೆ CC ಕ್ಯಾಮ್ರಾ ಕೆಲಸ ಮಾಡಕತ್ತಾವ. CC ಕ್ಯಾಮ್ರಾ ಬಂದ ಮೇಲೆ ಕೆಲವು ಮಂದಿ CC ಕ್ಯಾಮ್ರಾಕ್ಕೂ ಟವಲ್ ಹಾಕಿ ಕೆಲಸ ಮಾಡಾಕತ್ತರು. ಅದಕ್ಕೂ ಟವಲ್ ಹೋಗ್ಯಾಕತ್ತಾರೆ ಮಂದಿ. ಹಿಂದೆ ಆಶೆ ಬಂದು ಟವಲ್ ಹೋಗೋದು ತಮ್ಮ ಕೆಲಸ ಮಾಡ್ಕೊತ ಹೊಂಟ್ರು. ಬಹುತೇಕ ಕುಂತವ್ರು ಎಲ್ಲರೂ ತಿಳ್ಕೊಳ್ಬೇಕು, CC ಕ್ಯಾಮ್ರಾದ ಕಣ್ಣಿನಿಂದ ತಪ್ಪಿಸ್ಕೊಂಡು ಹೋಗಕ್ಕೆ ಬರ್ತದೆ. ಆದರೆ ಈ CC ಕ್ಯಾಮ್ರಾ ಕಂಡು ಹಿಡಿಯಂಗೆ ಮಾಡಿರ್ತಕ್ಕಂಥ ಭಗವಂತ ಏನು ಕಣ್ಣು ಬಿಟ್ಕೊಂಡು ಕುಂತಾನಲ್ಲ, ಅವನ ಕಣ್ಣನ್ನು ಬಿಟ್ಟು ಯಾವತ್ತೂ ತಪ್ಪಿಸ್ಕೊಂಡು ಹೋಗೋಕ್ಕೆ ಯಾರ ಕಡೆ ಅಂತಲೂ ಆಗೋದಿಲ್ಲ. ಇದು ಸತ್ಯ ನಮ್ಮೆಲ್ಲರಿಗೂ ಗೊತ್ತಿರ್ಬೇಕು. ನಾವು ಮಾಡ್ಬೋದು ಅಟ್ಟ ಇಲ್ಲ ಆಟಗಳನ್ನು, ಥರದ ಆಟಗಳನ್ನು ಹೂಡ್ಬೋದು ನಾವು. ಆದರೆ ಅದನ್ನು ಮಾಡ್ಕೊಳಕ್ಕೆ ಪರಮಾತ್ಮ ಯಾವತ್ತೂ ಇದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೋಡ್ರಿ, ಯಾವಾಗ ಮಗ ಹಿಂಗೆ ಬಂದ, ನಾನು ಜಾತ್ರೆಗೆ ಹೊಂಟಿನಪ್ಪ ಅಂದ, ಜಾತ್ರೆಗೂ ನಾನು ಬರ್ತೀನಿ ಅಂದವ. ಜಾತ್ರೆಗೆ ನಾನು ಬರ್ತೀನಿ ಅಂದ ಕೂಡಲೇ ಕರ್ಕೊಂಬಂದರು. ಕರ್ಕೊಂಬಂದಾಗ ಅವರಪ್ಪ ಹೆಗಲ ಮೇಲೆ ಕುಂದರ್ಸ್ಕೊಂಡು ಹೊಂಟಿದ್ದ. ನೋಡ್ರಿ,
ತನ್ನ ತಾಯಿ ತನ್ನ ಮಗನ ಸೊಂಟದ ಮೇಲೆ ಕುಂದಿಸ್ಕೊಂಡು ಹೋಗ್ತಾಳೆ. ತಾದ್ರ ತಂದೆ ತನ್ನ ಮಗನ ಹೆಗಲ ಮೇಲೆ ಹೊತ್ಕೊಂಡು ಅಡ್ಡಾಡ್ತಾನೆ. ತಾಯಿ ಉದ್ದೇಶ ಏನಂದರೆ ನನ್ನ ಮಗ ನನ್ನ ಮಗಳ ನಾನು ನೋಡಿರುವಂಥ ಜಗತ್ತನ್ನು ಕಾಣೋ ಹಂಗೆ ನೋಡಲಿ ಅಂತ ತಾಯಿ ಉದ್ದೇಶ ಇದ್ದರೆ, ತಂದೆ ಯಾಕೆ ಹೆಗಲ ಮೇಲೆ ಹೊತ್ಕೊಂಡು ಅವರಪ್ಪ ಹೆಗಲ ಮೇಲೆ ಹೊತ್ಕೊಂಡು ಯಾಕೆ ಮಗನ ಅಡ್ಡಾಡ್ತಾನೆ ಅಂತಂದ್ರೆ ಇಷ್ಟ ತಿಳ್ಕೊಬೇಕು. ತಾಯಿ ಸೊಂಟದ ಮೇಲೆ ಹಾಕ್ಕೊಂಡು ಅಡ್ಡಾಡಕತ್ತಾಳಂದ್ರೆ ನಾನು ನೋಡಿರುವಂಥ ಜಗತ್ತನ್ನು ನನ್ನ ಮಕ್ಕಳು ನೋಡಬೇಕು ಅನ್ನೋದು ಅಕ್ಕಿಗೆ ಇರ್ತದೆ. ಆದ್ರೆ ತಂದೆ ಹೆಗಲ ಮೇಲೆ ಹಾಕ್ಕೊಂಡು ಯಾಕೆ ಅಡ್ಡಾಡ್ತಾನೆ ಅಂದರೆ ನಾನು ನೋಡದೇ ಇರುವಂಥ ಜಗತ್ತು ನನ್ನ ಮಕ್ಕಳು ನೋಡಬೇಕು ಅನ್ನುವಂಥ ಒಂದು ಜೀವ ಅದು ನಮ್ಮ ತಂದೆ ಅನ್ನುವಂಥದ್ದು. ಯಾಕೆ ಹಿಂದೆ ಕುಂತವ್ರಿಗೆ ನಿಮ್ಗೆ ಯಾರು ತಂದಿಲ್ಲ ಇಲ್ಲನೂ ಒಂದು ಚಪ್ಪಾಳಿ ಹೊಡ್ಯೋಕೆ ಆಗೋಲ್ಲಲ್ಲೋ ಯಪ್ಪ. ಎಷ್ಟು ಬೇಸರ ಆಗೈತೆ ನೋಡ್ರಿ ನಮ್ಮ ಮಂದಿಗೆ ಪಾಪ. ಅಂಥ ಒಂದು ಅಪರೂಪದ ಜೀವ ತಂದೆ ಹೆಗಲ ಮೇಲೆ ಹಿಂಗೆ ಮಗನ ಹೊತ್ಕೊಂಡು ಹೊಂಟಾಗ ಎಲ್ಲಿ ಮಠ ಅವರಪ್ಪ ಹೊತ್ಕೊಂಡು ಹೊಂಟಿದ್ದ ಅಲ್ಲಿ ಮಠ ಹುಡುಗ ಏನು ಕಾಣುತ್ತದೆ ಅದು ಬೇಕಾ ಅಂತಿತ್ತು. ಹಂಗೆ ಹೋಗಿ ಜಾತ್ರೆಗೆ ಇನ್ನೂ ಒಳಗೆ ಎಂಟ್ರಿ ಆಗ್ಯಾನ. ಎಂಟ್ರಿ ಆದ ಕೂಡಲೇ ಅಲ್ಲಿ ಬಲೂನ್ ಬಂದಿದ್ದು. ಅಪ್ಪಾಜಿ ನನಗೆ ಬಲೂನ್ ಬೇಕು. ಚಲೋ ಆತು ಹುಡುಗರು ಕಿರಿಕಿರಿ. ಒಮ್ಮೆ ಹುಡುಗರು ಕಿರಿಕಿರಿ ಮಾಡಕತ್ತು ಅಂದ್ರೆ ಬೇಕಾದಂಥ ಎ ಸಿ ಇರಲಿ ಡಿ ಸಿ ಇರಲಿ ಅವನ ಬಗ್ಗೆ ಅವು ಹಾನಿ ಮಾಡ್ದಂಗೆ ಮಾಡ್ತಾ ಹುಡುಗರು ಅವ್ರಪ್ಪನ ಹಂಗಿರ್ತೈತೆ ಹುಡುಗರು ತಾಕತ್ತ ನೋಡ್ರಿ. ಯಾವಾಗ ಹುಡುಗ ಬಲೂನ್ ಬೇಕಂತ ಅವ್ರಪ್ಪಂದ ತಡಿ ಆಮೇಲೆ ಕೊಡಿಸ್ತೀನಿ, ಇಲ್ಲ ನನಗೆ ಈಗ ಬೇಕಂತದ ಹುಡುಗ. ಮುಂದೆ ಬಲೂನ್ ಕೊಡಿಸಿದ ಕೂಡಲೇ ಮುಗಿತೈತೇನು. ಮುಂದೆ ಅಲ್ಲಿ ಒಂದಿಷ್ಟು ಸ್ವೀಟ್ಸ್ ಕಂಡು ಅಪ್ಪಾಜಿ ನನಗೆ ಸ್ವೀಟ್ಸ್ ಬೇಕಂತ ಚಲೋ ಮಾಡ್ತಾ ಹುಡುಗ. ಏನು ಕಿಡಿಕಿಡಿ ಯೋ ಮರ ನಿಂದು ಈಗಾರ ಕರ್ಕೊಂಬಂದಿನಿ, ಈಗ ಬಲೂನ್ ಅಂತಿದ್ದ ಆಗ ಸ್ವೀಟ್ ಅಂತಿದ್ದೆ. ಸ್ವೀಟ್ ಕೊಡಿಸಿದ ಮುಂದೆ ಹೋದ್ಬಿಡ್ಲೆ ಮಿರ್ಚಿ ಬಜ್ಜಿ ಮಾಡಕತ್ತಿದ್ರೆ ಅಪ್ಪಾಜಿ ನನಗೆ ಮಿರ್ಚಿ ಬೇಕಂತದ ಹುಡುಗ. ಯಾಕೆ ಅಂಗಡಿಯಾಗ ಎಷ್ಟು ದಾರ್ಯಾಗ ಎಷ್ಟು ಅಂಗಡಿ ಇದ್ರೇನು ಹುಡುಗರು ಅಂಗಡಿ ಕಣ್ಣು ಮಿಠಾಯಿ ಅಂಗಡಿ ಮೇಲೆ. ಯವ್ವ ನಿಮ್ಮ ಅಂಗಡಿಯಾಗ ನಿಮ್ಮೂ ಒಂದು ಅಂಗಡಿ ಅದಾವೆ, ನಿಮ್ಮ ದಾರ್ಯಾಗ ಎಷ್ಟು ಅಂಗಡಿ ಇದ್ರೇನು ನಿಮ್ಮ ಮಾತ್ರ ಸೀರೆ ಅಂಗಡಿ ಮೇಲೆ, ನಿಮ್ಮ ಸೀರೆ ಅಂಗಡಿ ಮೇಲೆ ಅವ್ರ ಮಿಠಾಯಿ ಅಂಗಡಿ ಮೇಲೆ ಇಷ್ಟ ಇರ್ತೈತೆ ಅದು. ಇಟ್ಟು ಯಾವಾಗ ನಾವು ವಿಚಾರ ಮಾಡ್ಕೊಳ್ಬೇಕು. ಹಿಂಗೆ ವಿಚಾರ ಮಾಡ್ಕೊಳ್ಳುವಂಥ ಹುಡುಗ ತಂದೆಯ ಹತ್ರ ಇದ್ದಾಗ ಬಲೂನ್ ಬೇಕಾಗಿತ್ತು, ತಂದೆಯ ಹತ್ರ ಇದ್ದಾಗ ಮಿರ್ಚಿ ಬಜ್ಜಿ ಬೇಕಾಯಿತು, ತಂದೆಯ ಹತ್ರ ಇದ್ದಾಗ ಹುಡುಗಿಗೆ ಏನು ಬೇಕಾಯಿತು ಸ್ವೀಟ್ಸ್ ಬೇಕಾಯಿತು. ಆಮೇಲೆ ಮುಂದೆ ಹೋದ ಕೂಡಲೇ ಜೋಕಾಲಿ ಆಡಕತ್ತಿದ್ರು. ಅಪ್ಪಾಜಿ ನಾ ಜೋಕಾಲಿ ಆಡ್ತೀನಿ ಅಂದ. ಜೋಕಾಲಿ ಆಡ್ತೀನಿ ಅಂದಾಗ ನಿನ್ನ ಕರ್ಕೊಂಬರ್ಬಾರ್ದಾಗಿತ್ತು, ನಾನು ನೀ ಹಿಂಗೆ ಕಾಡ್ತಿ ಅನ್ನೋದು ಗೊತ್ತಿದ್ದ ನೀನು ಬಿಟ್ಟು ಬಂದಿದ್ದೆ ಅಂತ ಹುಡುಗಿಗೆ ಹೇಳಬೇಕಾದ್ರೆ ತೆಳಗೆ ಒಂದಿಷ್ಟು ಬಿಟ್ಟು ಜೋಕಾಲಿ ಟಿಕೆಟ್ ತೊಗೊಳಕ್ಕಂತ ಅವರಪ್ಪ ಹೋದ. ಅಟ್ಟ ಗ್ಯಾಪ್ನಾಗ ಹುಡುಗ ತಪ್ಪಿಸ್ಕೊಂಡ್ಬಿಟ್ಟ. ಅಟ್ಟ ಗ್ಯಾಪ್ನಾಗ ಹುಡುಗ ತಪ್ಪಿಸ್ಕೊಂಡಲ್ಲ. ತಪ್ಪಿಸ್ಕೊಂಡು ಕೂಡಲೇ ಅವರಪ್ಪ ಒಂದು ಕಡೆ ಹುಡ್ಕೊಂತ ಹೊಂಟ, ಅಪ್ಪ ಅಂತ ಅಳ್ಕೊಂತ ಈ ಹುಡುಗ ಒಂದು ಕಡೆ ಹೊಂಟಿತ್ತು. ಅಟ್ಟು ಜಾತ್ರೆ ಗದ್ದಲಾಗ ಹುಡುಗ ಇವನು ಸಿಗಲಿಲ್ಲ. ಅವರಪ್ಪ ಬರೋ ಮಟ್ಟ ಈ ಹುಡುಗ ಸುಮ್ಮನೆ ಆಗೋಲ್ಲ. ಯಾರ್ದೋ ಒಬ್ಬರು ಮತ್ತು ಜಾತ್ರೆಗೆ ಹುಡುಗ ಅಳಕತ್ತವಂದ್ರೆ ಇದ್ದವ್ರು ಹಿಡ್ಕೊಂಡು ನಿಂದಿರ್ಬೇಕಲ್ಲ. ಹುಡುಗನ ಹಿಡ್ಕೊಂಡು ನಿಂತ್ರ ಅವನ್ನ ಹಿರಿಯರು ಅವರಪ್ಪ ಬರೋ ಮಟ್ಟ ಸುಮ್ಮನೆ ನಿಂದರು. ನಿಂದು ಯಾವ ಊರು ಅಂದ್ರೆ ಹೇಳಂಗಿಲ್ಲ. ಹುಡುಗರು ಯಾಕೆ ಅಳೋದು ಒಂದು ಬಿಟ್ಟರೆ ಬೇರೆ ಅಸ್ತ್ರನೇ ಇಲ್ಲ ಹುಡುಗರಿಗೆ. ಹೆಸರನ್ನು ಹೇಳಂಗಿಲ್ಲ, ಊರು ಹೇಳಂಗಿಲ್ಲ. ಅವು ಹೇಳಿದ್ರೆ ನಿಮಗೆ ಗೊತ್ತಾಕೈತಿ ಇಂಥ ಊರು ಅಂತೇಳಿ. ಅವು ಹೇಳೋದೇ ಇಲ್ಲ ಹುಡ್ರವು. ಯಾಕೆ ಅಳುದು ನಾ ಹತ್ರ ನಾನು ಹೆಂಗಾರ ಮುಟ್ಟಿಸ್ತಾರ ಅನ್ನೋ ಒಂದು ನಂಬಿಕೆ ಇರ್ತೈತೆ ಆ ಹುಡ್ರಿಗೆ. ಹಿಂಗಾಗಿ ಅಳ್ತಿರ್ತಾವ. ಹತ್ತು ನೋಡಿದಾಗ ಅಲ್ಲಿದ್ದವ್ರು ಸಮಾಧಾನ ಮಾಡೋದಕ್ಕೆ ನಿನಗೆ ಚಲೋ ಬಲೂನ್ ಕೊಡಿಸ್ತೀನಿ ಸುಮ್ಕಿರು ಬೇಡ. ಯಾವಾಗ ಅವರಪ್ಪನ ಹೆಗಲ ಮೇಲೆ ಇದ್ಕೊಂಡಾಗ ಬಲೂನ್ ಸಂಬಂಧ ಅತ್ತ ನೀವ. ಈಗ ಅವರಪ್ಪ ಕೈ ಬಿಟ್ಟೋಗ್ಯಾನ, ಬಲೂನ್ ಕೊಡಿಸ್ತೀನಿ ತಡಿ ಅಂದ್ಬಿಡ್ಲೆ ಏನಂತಾನ, ನನಗೆ ಬೇಡ. ನಿನಗೆ ಚಲೋ ಸ್ವೀಟ್ ತೊಗೊಂಬಂದು ಕೊಡ್ತೀನಿ ಸುಮ್ಮನಿರು ಬೇಡ. ನಿನಗೆ ಚಲೋ ಜೋಕಾಲಿ ಹತ್ತಿಸ್ತೀನಿ ತಡಿ ಬೇಡ. ಯಾಕೆ ಬೇಡ, ನನಗೆ ಯಾವುದು ಬೇಡ. ಏನು ಬೇಕು ರೀ ಯಾರಿಗೆ? ಅವಂಗ ನಮ್ಮಪ್ಪ ಅಷ್ಟೇ ಬೇಕು ನಮಗೆ ಅಂತ ಹುಡುಗ ಹಠ ಹಿಡಿದು ಅಳಾಕತ್ತಿದ್ದನ್ನು ನೋಡಿ ಹುಡುಕ್ಯಾಡ್ಕೊಂಡು ಬಂದಾಗ ಅವ್ರ ಅಪ್ಪನ ಕಡೆ ಹೋಗೋ ಮಟನು ಹೊರಗಿರ್ತಕ್ಕಂಥ ಯಾವ ವಸ್ತು ಇದ್ರೂ ಸಹಿತ ಹುಡುಗಿಗೆ ಹೇಗೆ ಸಮಾಧಾನ ಆಗೋದಿಲ್ಲಲ್ಲ, ಹಂಗೆ ನಾವು ಎಲ್ಲಿ ಮಟ್ಟ ದೇವ್ರ ಹತ್ರ ಇದ್ದುಕೊಂಡು ಹೊರಗಿನ ಎಲ್ಲ ವಸ್ತುಗಳನ್ನು ನಮ್ಮ ಹತ್ರ ಇಟ್ಕೋತೀವಿ ಅಲ್ಲಿ ಮಟ್ಟ ನಮಗೆಲ್ಲವೂ ಚಲೋ ಅನ್ನಿಸ್ತವ. ದೇವರನ್ನು ಬಿಟ್ಟು ಬರೀ ಭೋಗದ ವಸ್ತುಗಳನ್ನು ಬೆನ್ನು ಹತ್ತಿ ಹೋದ್ವಿ ಅಂತಂದರೆ ಅವು ಯಾವ ನಮಗೆ ರುಚಿ ಆಗೋದಿಲ್ಲ ಅನ್ನುವಂಥ ಕಾರಣಕ್ಕೇ ಭಗವಂತನ ಸಾಮೀಪ್ಯಕ್ಕೆ ನಾವು ಬರಬೇಕೆ ಹೊರತಾಗಿ ಇಲ್ಲ ಅಂತಂದ್ರೆ ಮತ್ತೊಂದು ಕಾರಣಕ್ಕಲ್ಲ ಅನ್ನುವಂಥದ್ದನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗ್ತದೆ.